Very good morning to you all. So students, here the problem number 6. Okay, the problem number 6 we are seeing where you have to prepare two accounts. Okay, in problem number 6 you have to prepare two accounts. So let's see which are those accounts you people have to prepare. See, from the following particulars, prepare the total debtors account and total creditors account. Okay, so from the information you need to prepare two accounts. So one is total debtors account, another one is total creditors account. So yesterday's problem was like what? So you have prepared the debtor account as well as bills receivable account. Yes or no? So ನಿನ್ನೆ ಅಕೌಂಟ್ ನಾಗ ಏನಾಗಿತ್ತು ನೀವು ಪ್ರಿಪೇರ್ ಮಾಡಿದ್ದಂದ್ರ ಅಲ್ಲಿ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಪ್ರಿಪೇರ್ಡ್ ದ ಬಿಲ್ ರಿಸೀವೇಬಲ್ ಅಕೌಂಟ್ isn't it? So bills receivable account ಅನ್ನು ಪ್ರಿಪೇರ್ ಮಾಡಿದ್ವಿ ಅಲ್ಲಿ ಲಿಂಕೇಜ್ ಅದ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ we are preparing only our debtors and creditors account. No bills receivable and no bills payable. You understanding? No bills receivable and no bills payable. What they have asked in the problem, that only we have to prepare. ಅವ್ರು ಏನ್ ನಮ್ಮ ಕ್ವಶನ್ ಕೇಳ್ತಾರಲ್ಲ, ಏನ್ ಪ್ರಾಬ್ಲಮ್ ನ ಫೈಂಡ್ ಔಟ್ ಮಾಡ ಅಂತ ಹೇಳ್ತಾರಲ್ಲ ಅಷ್ಟನ್ನ ನಾವು ಫೈಂಡ್ ಔಟ್ ಮಾಡಬೇಕು. Okay, so let's see what are the information they have given in the problem. Sundry debtors has on 1/1/1994. So they have given the opening balance of debtors, that is 12,800. Next they have given the closing balance. See, opening balance and closing balance they have given. That means now ಈಗ ಅದನ್ನ ಅಸರ್ಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಓಪನಿಂಗ್ ಕ್ಲೋಸಿಂಗ್ ಎರಡು ಕೊಟ್ಟು ಬಿಟ್ಟಿದ್ದಾರೆ, ಹೌದಲ್ರಿ? ನೆಕ್ಸ್ಟ್ ಏನ್ ಮಾಡಿದಾರೆ ನೋಡ್ರಿ, ಕ್ರೆಡಿಟರ್ಸ್ ಡೆಟರ್ಸ್ ಅಷ್ಟೇ ಅಲ್ಲ, ಕ್ರೆಡಿಟರ್ಸ್ ಓಪನಿಂಗ್ ಕ್ಲೋಸಿಂಗ್ ಎರಡು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಕ್ರೆಡಿಟರ್ಸ್ ಓಪನಿಂಗ್ they have given 7,600 and closing 9,030 rupees. Okay, see ನಿಮಗೆ ಅದು ಓಪನಿಂಗ್ ಕ್ಲೋಸಿಂಗ್ ಹೆಂಗ್ ಗೊತ್ತಾಗ್ತಂದ್ರೆ ಅಕಾರ್ಡಿಂಗ್ ಟು ದ ಡೇಟ್ ಯು ಹ್ಯಾವ್ ಟು ಸಿ. Okay, so ಏನ್ ಹೇಳಾರಿ 1/1/1994, that is nothing but what? Opening date. Okay, so year beginning 1st January 1994. Closing ಏನ್ ಕೊಟ್ಟಾರ ನೋಡ್ರಿ 31/12/1994, that is December 31st, that is nothing but close of the year. ಹೌದಲ್ರಿ? ನೀವು ಡೇಟ್ ಮೇಲೆ ರಿಕಗ್ನೈಸ್ ಮಾಡಬೇಕು ಓಪನಿಂಗ್ ಯಾವುದು ಕ್ಲೋಸಿಂಗ್ ಯಾವುದು ಅಂತ ಹೇಳಿ. ನೆಕ್ಸ್ಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್. ಸೊ ದ ಅಮೌಂಟ್ ರಿಸೀವ್ಡ್ ಫ್ರಮ್ ದ ಡೇಟರ್ಸ್ 6,400, that you have to take. Next, cash paid to creditors. See, both the information they are given one by one. So one item will go to debtor account, one item will go to creditor account. Okay, ಸೊ ಡೆಟರ್ ಕಡೆ ಡೆಟರ್ಸ್ ಕಡೆಯಿಂದ ನಾವು ದುಡ್ಡು ರಿಸೀವ್ ಮಾಡಬೇಕಾಗಿತ್ತು, ಅದು ಕೊಟ್ಟಿದ್ದಾರೆ. ಆಮೇಲೆ ವಿ ಹ್ಯಾವ್ ಟು ಪೇ ಅಮೌಂಟ್ ಟು ಕ್ರೆಡಿಟರ್ಸ್ ಫಾರ್ ಕ್ರೆಡಿಟ್ ಪರ್ಚೇಸಸ್, ದಟ್ ಈಸ್ 1,750. ಸೊ ಇದನ್ನು ಅಸರ್ಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಕೊಟ್ಟಿದ್ದಾರೆ. ನೆಕ್ಸ್ಟ್, ಡಿಸ್ಕೌಂಟ್ ಅಲೌಡ್. ಸೊ ಡಿಸ್ಕೌಂಟ್ ಅಲೌಡ್ ಇಸ್ ದೇರ್ 350. ಡಿಸ್ಕೌಂಟ್ ರಿಸೀವ್ಡ್ 250. ಸಿ ಪ್ರಾಬ್ಲಮ್ ನಂಬರ್ 6th one, ಪೇಜ್ ನಂಬರ್ 31 ಗೊತ್ತಾಗ್ಲಿಕ್ಕೆ ಎಲ್ಲರಿಗೂ? 31 ಪೇಜ್ ನಂಬರ್ ನಾಗ 6th ಪ್ರಾಬ್ಲಮ್. ಸೊ ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ ಎರಡು ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಅಲೌಡ್ ಇಸ್ ನಥಿಂಗ್ ಬಟ್ ವಿ ಆರ್ ಗಿವಿಂಗ್ ದ ಡಿಸ್ಕೌಂಟ್ ಟು ಅವರ್ ಡೆಟರ್ಸ್, ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಮೀನ್ಸ್ ವಿ ಆರ್ ರಿಸೀವಿಂಗ್ ದ ಡಿಸ್ಕೌಂಟ್ ಬಿಕಾಸ್ ವಿ ಹ್ಯಾವ್ ಮೇಡ್ ದ ಪರ್ಚೇಸಸ್. ಕ್ರೆಡಿಟರ್ಸ್ ನಮಗ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಅಂದ್ರೆ ನಾವು ಡಿಸ್ಕೌಂಟ್ ತಗೋತಾ ಇದೀವಿ. ಅರ್ಥ ಆಗ್ತದಲ್ರಿ? ನೆಕ್ಸ್ಟ್ ನೋಡ್ರಿ, ಬಿಲ್ಸ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಡೆಟರ್ಸ್ ಕಡೆಯಿಂದ ನಾವು ಬಿಲ್ಸ್ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಂಡಿವಿ, ಟೋಟಲ್ ಬಿಲ್ಸ್ ಎಷ್ಟು ನಾವು ರಿಸೀವ್ ಮಾಡ್ಕೊಂಡಿದೀವಿ, ಅದು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೌ ಮಚ್ ಬಿಲ್ಸ್ ಆಕ್ಚುಲಿ ವಿ ಹ್ಯಾವ್ ರಿಸೀವ್ಡ್. Then another information, bad debt. So bad debt is nothing but irrecoverable amount. You already know. Bad debts ಕೊಟ್ಟಿದ್ದಾರೆ, ಅದು 300 rupees ಕೊಟ್ಟಿದ್ದಾರೆ. Next, bills dishonored by the debtors. So debtors ಕಡೆಯಿಂದ ನಾವ್ ಏನ್ ಬಿಲ್ಸ್ ರಿಸೀವ್ ಮಾಡ್ಕೊಂಡಿವಿ ಡಿಸ್ಆನರ್ ಆಗ್ಬಿಟ್ಟದ್ರಿ, ಅದು ಎಲ್ಲೋ ಅಕ್ಸೆಪ್ಟ್ ಆಗುವಲ್ತು. ಅಕ್ಸೆಪ್ಟ್ ಆಗುವಲ್ಲ ಅಂದ್ರ ಅದನ್ನ ಯಾರು ತಗೊಳಿಕ್ ರೆಡಿ ಇಲ್ಲ, ನಾವ್ ಅದಕ್ಕೆ ಏನ್ ಮಾಡ್ತೀವಿ, ವಾಪಸ್ ನಮ್ ಡೆಟರ್ಗೆ ಕೊಟ್ಟು ಬಿಡ್ತೀವಿ. ಓಕೆ, ಸೊ ಬಿಲ್ಸ್ ಡಿಸ್ಆನರ್ಡ್ ಬೈ ಡೆಟರ್ಸ್ ಹೌ ಮಚ್ 400 rupees. ರಿಸೀವ್ ಮಾಡ್ಕೊಂಡಿದ್ ಎಂಟ್ರಿ ಏನಾಗ್ತದಲ್ಲ ಅದ್ರ ಅಪೋಸಿಟ್ ಸೈಡ್ ಏನ್ ಮಾಡ್ತೀವಿ, ಡಿಸ್ಆನರ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್, what you have to ascertain that they have given. See here, credit purchases, credit sales, amount column nang nodri question mark haki ಕೊಟ್ಟಿದ್ದಾರೆ, ಹೌದಲ್ರಿ?
C and the amount column, they have made the question mark. So question mark indicates what? That figures you have to ascertain now. Okay, students. So from referring these all information, you people has to find out how much is credit purchases and how much is the credit sales. That is missing figure here. Okay, that is missing figure. ಇಲ್ಲಿ ನೋಡ್ರಿ ನಮ್ಗ ರಿಸೀವೇಬಲ್ ಅಕೌಂಟ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. But they have given information related to debtors and creditors. Okay, so first we will go for preparing the debtors account, later we'll prepare the creditors account. Debtors to creditors, there is no linkage. Debtors to creditors, eno link illa. Debtor is our asset and creditor is our liability. Okay, to the business. So I am a business. Debtor is my asset. Creditor is my liability. Because debtors ಕಡೆಯಿಂದ ನಾ ದುಡ್ಡು ರಿಸೀವ್ ಮಾಡ್ಕೋತೀನಿ, ನಾ ಅವರಿಗೆ ಸೇಲ್ ಮಾಡಿದೀನಿ, ಕ್ರೆಡಿಟ್ ಬೇಸಿಸ್ ನಾಗ ಸೇಲ್ ಮಾಡಿದ್ದಕ್ಕೆ ಅವ್ರ ಕಡೆ ನಾ ರಿಸೀವ್ ಮಾಡ್ತೀನಿ. ಆಮೇಲೆ ಕ್ರೆಡಿಟರ್ಸ್ ಕಡೆಯಿಂದ ನಾ ಪರ್ಚೇಸ್ ಮಾಡಿದ್ದೀನಿ, ಹೌದಲ್ರಿ? ಸೊ ಅವ್ರು ನನಗೆ ದುಡ್ಡು, ಅವ್ರು ನನಗೆ ಗೂಡ್ ಸಪ್ಲೈ ಮಾಡಿದ್ದಾರೆ. That means I have to pay money to my creditors. So this differentiation you have to understood. Okay, you people has to think about it. You people has to understand this first. ಇದನ್ನ ನೀವು ತಿಳ್ಕೋಬೇಕು, ಅಂದ್ರೆ ಅಷ್ಟೇ ನಿಮ್ಗೆ ಮುಂದಿನ ಸೊಲ್ಯೂಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಕ್ಲಿಯರ್ ವಿತ್ ದ ಪ್ರಾಬ್ಲಮ್? ಶಾಲ್ ವಿ ಬಿಗಿನ್ ವಿತ್ ದ ಸೊಲ್ಯೂಷನ್? ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ರಿಪ್ಲೈ ಸಮಥಿಂಗ್. So let's begin the solution. What your people has to do? Your people has to put the format now. So let us put the format. Format ಹಾಕೋರಿ ಸ್ಟೂಡೆಂಟ್ಸ್ ಎಲ್ಲರೂ. ನಿನ್ನೆ ಮಾಡಿದ್ವಲ್ರಿ ಫಾರ್ಮ್ಯಾಟ್. In same way we have to draw the format. Draw in systematic way. See one more thing. ಇಷ್ಟು ದಿನ ನೀವು PUC ನಾಗಿದ್ರಿ, ನೀವು ಅಂತಿರ್ಬೋದು ಮೇಡಮ್ PUC ನಾಗ ನಾವು ಪೆನ್ಸಿಲ್ ಯೂಸ್ ಮಾಡ್ತಿದ್ವಿ ಡ್ರಾ ಮಾಡ್ಲಿಕ್ಕೆ ಲೈನ್ಸ್, ಈಗ ನಾವು ಪೆನ್ ಯೂಸ್ ಮಾಡ್ತೀವಿ. ನೋ, ಯು ಹ್ಯಾವ್ ಟು ಯೂಸ್ ದ ಪೆನ್ಸಿಲ್. PUC ನಾಗ ಹೆಂಗ್ ಕಲ್ತಿರಲ್ಲ ಅಕೌಂಟ್ಸ್ ಮಾಡೋದು ಅದೇ ಪ್ರಕಾರನೇ ಫಾಲೋ ಮಾಡ್ಬೇಕು, ಬಿಕಾಸ್ ಇಟ್ ಕ್ಯಾರೀಸ್ ಮಾರ್ಕ್ಸ್. ಸೊ ಇದಕ್ಕೆಲ್ಲದಕ್ಕೂ ಮಾರ್ಕ್ಸ್ ಇದಾವ. ಸೊ ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟ್ ಹಾಕ್ಬೇಕು ಯಾವಾಗ್ಲೂ. ಸೊ ಫಾರ್ಮ್ಯಾಟ್ ಲುಕ್ಸ್ very neat, and one more thing, it enhances our answer actually. So ಅದರಲ್ಲಿಂದ ನಮಗೆ ಹೆಚ್ಚು ಮಾರ್ಕ್ಸ್ ಸಿಗ್ತಾವ. So first debtor account we will prepare. Do it fast. Total debtors account. So give the name, particulars, amount, particulars, amount. See, ಇದು ಯಾವುದೇ ಅಕೌಂಟ್ ಆಗಲಿ, this to and by, this will not change. Okay, it might be any of the account. ನೀವು ಯಾವುದೇ ಅಕೌಂಟ್ ಪ್ರಿಪೇರ್ ಮಾಡ್ರಿ, ಬಟ್ ಇದು ಯಾವಾಗೂ ಚೇಂಜ್ ಆಗಲ್ಲ. To and by. Okay, and always please remember to write this debit and credit. So ready with the format? Format is ready? Format is ready, students? Shall we begin the solution? Yes. So ನೀವೇನ್ ಮಾಡಬೇಕು, ನಾ ಬರೆಯೋತನ ನೀವೇನೋ ಬರ್ಕೋಬೇಡ್ರಿ, ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಫೈನ್. See here, first ನಾವು ಡೆಟರ್ ಅಕೌಂಟ್ ಪ್ರಿಪೇರ್ ಮಾಡೋ ಕಾರಣಕ್ಕೆ ಡೆಟರ್ಸ್ ಗೆ ಏನೇನ್ ಸಂಬಂಧ ಅಷ್ಟೇ ತಗೋತೀವಿ. So what are the information related to debtors, that only we are taking in the debtors account. So let's see. First is opening debtors. Opening debtors is nothing but what? So to balance brought down. This is opening debtors. Okay, opening debtors. How much it is? 12,800. Opening debtors is how much? 12,800. Opening debtors 12,800. See, next information they have given closing. Closing we have to take on the opposite side. That we will take last. Okay, ನೆನಪಲೆ ತಗೋಬೇಕು, ಲಾಸ್ಟಿಗೆ ತಗೊಳ್ಳೋಣ ಅಂತ. ಮತ್ತೇನ್ ಕೊಟ್ಟಾರ ನೋಡ್ರಿ, sundry creditors ಕೊಟ್ಟಿದ್ದಾರೆ. That creditors we take up later. Next,
Cash received from debtors. So we are receiving the cash from the debtors. So what will be the entry? So cash received. What is? So cash account debit to debtors account. So we are receiving the cash. Cash is coming into the business. Who is giver of the money? Debtors. Yes, the entry will be cash account debit to debtors account. So we are preparing debtors account. We have to take by cash. So by cash. So cash received. How much cash received, students? 6,400. Yes or no? 6,400 we have received the cash from our debtors. Next they have given cash paid, that we will see later. Matten kottidare nodri, discount allowed. So discount allowed to whom? To our customers. Okay. So debtors now discount allow ಮಾಡಿದೀವಿ. So discount allowed is one kind of loss to the business, debited. So by discount allowed, how much? 350. Right here 350. Discount allowed 350. ಇಷ್ಟು ಬರ್ಕೋತೀರಾ? Take it down fast. Take it down. See, I have written one more item. What is that item I have written here? So ನಿಮಗೆ ಕಾಣಿಸ್ತದಿಲ್ಲ ನೋಡ್ರಿ. So I have written bills receivable account. So bills receivable account, bill received. ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. So bills received from debtors 2,500. That only I have written. Bills receivable account, that is we are receiving the bill. So debit, what is coming into the business? Bill is coming into the business. Who is giver? Debtor is the giver. Yes. So bills receivable account debit. So that we have to debit to, sorry, to the debtors account. Okay. See here. So bills receivable account, how much we are taking? 2,500. Okay. 2,500 we are taking. ನಿಮ್ಗೆ ಯಾವ್ದಾರ ಸ್ಟೆಪ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಂಗೆ ಇನ್ನೊಂದ್ಸತಿ ಕೇಳ್ಬೋದು. I will explain one more time. So format ತಲೆಯೊಳಗಿದ್ರೆ ಸಾಕ್ರಿ. Next item we will see acceptance, that is related to creditors. Later we'll see that. Next is bad debt. See, bad debt ಅಂತ ಬಂದಿರೋದು ಕಂಪಲ್ಸರಿ debtors ಗೆ ಸಂಬಂಧ ಇರ್ತದ, ನೆನಪಿಟ್ಕೋಬೇಕು. Okay, so bad debt is always related to debtors. How much is the bad debts? 300. Next, what they have given? Bills dishonored by the debtors. See, bill receive ಮಾಡ್ಕೊಂಡ್ರೆ ಈ ಕಡೆ entry ಮಾಡ್ತೀವಿ. Dishonor ಆದ್ರೆ we are sending the bill back. Okay, now who will be the receiver? Debtor will be the receiver. Yes, what is going out from the business? Bill is going out from the business. So debtors account debit to bills receivable account. Debtors account debit to bills receivable. So 2 bills receivable account. Bracket naga narration ಬರೀರಿ ಯಾವಾಗಲೂ. Bills dishonored. So how much? The amount is 400. So ಅವ್ರು ಎಷ್ಟು ನಮಗೆ ಬಿಲ್ ಕೊಟ್ಟಿದ್ದಾರೆ ಅಂದ್ರೆ 2,500 worth of bill we have received from our debtors. Okay, 2,500. So out of that 400 have been dishonored. Dishonored ಅಂದ್ರೆ ಅದು acceptance ಆಗಿಲ್ಲ ಅಂತ ಹೇಳಿ ನಾವು ವಾಪಸ್ ಕೊಡ್ತಿದೀವಿ ಅವನಿಗೆ. Now who is the receiver of that bill? Debtor is the receiver. So debtor account debit to bills receivable account. So 400 rupees. Okay. So
I think we have entered all the information except closing balance, isn't it? So closing balance ಒಂದು ಉಳಿದದ ಈಗ ಎಂಟರ್ ಮಾಡಿಬಿಡ್ತೀನಿ. See, in this problem there is no sales return they have given. So check out once again. ನೀವು ಪ್ರಾಬ್ಲಮ್ ಒಂದು ಎರಡು ಚೆಕ್ ಮಾಡಬೇಕು, ಏನಾರ ಸೇಲ್ಸ್ ರಿಟರ್ನ್ ಕೊಟ್ಟಿದಾರೇನೋ ಅಂತ ಹೇಳಿ. ಸೇಲ್ಸ್ ರಿಟರ್ನ್ ಕೊಟ್ಟಿಲ್ಲ. In case they have given, you have to take it here. Okay, there is no sales return, so just take the closing balance. So closing balance always on the opposite side by balance carried down, closing balance. How much is the closing balance? 9,800. Understanding, students? Understanding, no? Okay. ಈಗ ನಿಮಗೆ ಅನ್ಬೋದು ಇಷ್ಟೆಲ್ಲ ಇನ್ಫಾರ್ಮೇಶನ್ ಎಂಟರ್ ಮಾಡಿದ್ವಿ, ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? ವೈ ವಾಟ್ ವಿ ಹ್ಯಾವ್ ಟು ಆಕ್ಚುಲಿ ಫೈಂಡ್ ಔಟ್ ಹಿಯರ್? ಸಿ ಆಲ್ರೆಡಿ ನೋ, ಯೂಶುವಲಿ ಇನ್ ಎನಿ ಅಕೌಂಟ್, ಸೊ ಯಾವುದೇ ಅಕೌಂಟ್ ನೀವು ಪ್ರಿಪೇರ್ ಮಾಡಿದ್ರೆ 4 ಫಿಗರ್ಸ್ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಇರ್ತದೆ, ಹೌದಲ್ರಿ? ಯು ಮೇ ಪ್ರಿಪೇರ್ 4 ಫಿಗರ್ಸ್, isn't it? So which are those? So any of them missing here. So either opening balance will be missing or closing balance will be missing. ಬಟ್ ಈ ಪ್ರಾಬ್ಲಮ್ ನಮ್ಗೆ ಎರಡು ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ನೋಡ್ರಿ, ಓಪನಿಂಗ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಓಕೆ, ಇದು ಬಿಟ್ರೆ ಮತ್ತೇನ್ ಇನ್ಫಾರ್ಮೇಶನ್ ಮಿಸ್ಸಿಂಗ್ ಇರ್ತದ ಅಂತಂದ್ರ ದಿಸ್ ಒನ್ ಕ್ಯಾಶ್. ಈ ಇನ್ಫಾರ್ಮೇಶನ್ ಅದ್ರ ಮಿಸ್ಸಿಂಗ್ ಇರ್ತದ್ರಿ. ಓಕೆ, ಸೊ ಕ್ಯಾಶ್ ರಿಸೀವ್ಡ್ ದೇ ಆರ್ ನಾಟ್ ಗಿವನ್. ಸೊ ಕ್ಯಾಶ್ ರಿಸೀವ್ ಕೊಟ್ಟಿರಂಗಿಲ್ಲ, ಬಟ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ ಇನ್ ಏನ್ ನಮಗ್ ಕೊಟ್ಟಿಲ್ರಿ? ಸೊ ವಾಟ್ ವಿ ಹ್ಯಾವ್ ಟು ಅಸರ್ಟೈನ್ ಹಿಯರ್? ಕ್ರೆಡಿಟ್ ಸೇಲ್ಸ್. Okay, you already know credit sales always appear on the debit side here. Yes, so credit sale is nothing but what? So we have made the sales. Credit sales andre endri? So sales ಮಾಡಿದ್ವಿ, ಸೇಲ್ಸ್ ಮಾಡಿದ ಎಂಟ್ರಿ ಏನಾಗ್ತದೆ ಹೇಳ್ರಿ? So debtor account debit to credit sales. So sales made to Rajkumar. So Rajkumar account debit to sales account. Yes, so Rajkumar is my debtor. ನಾವು ಕ್ರೆಡಿಟ್ ಬೇಸಿಸ್ ನಾಗ ಸೇಲ್ ಮಾಡಿದೀವಿ. ಸೊ ಡೆಟರ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಓಕೆ, ಸೊ ನಾವು ವಿ ಹ್ಯಾವ್ ಟು ಅಸರ್ಟೈನ್ ದಿಸ್ ಸೇಲ್ಸ್. ಸೊ ಏನ್ ಮಾಡ್ಬೇಕ್ರಿ ಇಲ್ಲಿ? ಇದು ನಮ್ದು ಮಿಸ್ಸಿಂಗ್ ಫಿಗರ್ ಇಲ್ಲಿ ಬರೀತಿದ್ದೀನಿ ನೋಡ್ರಿ, ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ. ದಿಸ್ ಈಸ್ ಮೈ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ದಿಸ್ ಈಸ್ ಮೈ ಬ್ಯಾಲೆನ್ಸಿಂಗ್ ಫಿಗರ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಜಸ್ಟ್ ಟೋಟಲ್ ಇಟ್ ಅಂಡ್ ಫೈಂಡ್ ದ ಡಿಫರೆನ್ಸ್. ದ ಡಿಫರೆನ್ಸ್ ವಿಲ್ ಬಿ ಯುವರ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಮಾಡ್ರಿ, ಯಾವ ಸೈಡ್ ಹೆಚ್ಚದ ನೋಡ್ರಿ, ಟೋಟಲ್ ಮಾಡ್ರಿ, ಟೋಟಲ್ ಇಟ್ ಅಂಡ್ ಟೆಲ್ ಮಿ ದ ಆನ್ಸರ್. Total it. So which side you are finding higher balance? On the debit or credit side? 19,350. Which side it is? On debit or credit? So credit side, correct. So credit side nang nimge total ಎಷ್ಟು ಬಂದದ್ರಿ? 19,350. So ಎಲ್ಲರೂ ಟೋಟಲ್ ಮಾಡ್ರಿ, ಎಲ್ಲರೂ ಟೋಟಲ್ ಮಾಡ್ಬೇಕು, ಎಲ್ಲರೂ ಆನ್ಸರ್ ಕೊಡ್ಬೇಕು ನಂಗ. So total it 19,350. Sure. Pallavi has got different answer. Shreya got correct answer. So 19,350. Okay, I will trust you people only. So I am going to write here 19,350. This is my total. 19,350. ಈ 19,350 ನಾಗ ಇವೆರಡನ್ನು ಮೈನಸ್ ಮಾಡ್ಬೇಕ್ರಿ. From this total you have to deduct this one. So deduct these two. Debit side how much you are getting? Debit side how much you people are getting? Shreya, you are giving the answer. Yes, Pallavi, you have given the answer. That is correct. So answer is 6,150 exactly. So cross check ಮಾಡ್ಕೋಬಹುದು, ಟೆಕ್ಸ್ಟ್ ಬುಕ್ ನ ಕೊಟ್ಟಿದ್ದಾರೆ ನೋಡ್ರಿ, ಕ್ರೆಡಿಟ್ ಸೇಲ್ಸ್ 6,150. It is absolutely correct. Very good students. So we got the answer 6,150. This we have ascertained. Okay, ಇದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಅರ್ಥ ಆಯ್ತ್ರಿ ಸ್ಟೂಡೆಂಟ್ಸ್ ಎಲ್ಲರಿಗೂ? You people are understanding how to calculate this? ಸಿ ನಿಮಗೆ ಯೂಶುವಲಿ ಕೇಳೋದು ಏನು ಅಂತಂದ್ರ ಅಸರ್ಟೈನ್ ಮಾಡಿ ಕ್ರೆಡಿಟ್ ಸೇಲ್ಸ್ ಕೇಳ್ತಾರ.
ಓಕೆ ಕ್ರೆಡಿಟ್ ಸೇಲ್ಸ್ ನ ಅಸರ್ಟೈನ್ ಮಾಡಂತ ಹೇಳ್ತಾರ್ರಿ. ಏನೇನ್ ಮಿಸ್ಸಿಂಗ್ ಇರ್ತಾವ ಯೂಶಲಿ ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆರ್ ದಿಸ್ ಕ್ಯಾಶ್ ಆರ್ ಎಲ್ಸ್ ಕ್ರೆಡಿಟ್ ಸೇಲ್ಸ್. ಈ 4 ಒಳಗ ಒಂದನ್ನ ನೀವು ಅಸರ್ಟೈನ್ ಮಾಡಬೇಕು. ಫ್ರಮ್ ದೀಸ್ 4 ಎನಿ ಒನ್ ಫಿಗರ್ ಯು ಪೀಪಲ್ ಹ್ಯಾವ್ ಟು ಅಸರ್ಟೈನ್. ಯಾವ್ದಾದ್ರು ಒಂದ್ ಇನ್ಫಾರ್ಮೇಶನ್ ಮಿಸ್ಸಿಂಗ್ ಇರ್ತದ. ಕ್ಲಿಯರ್? ಡನ್ ವಿತ್ ದಿಸ್ ಪ್ರಾಬ್ಲಮ್? ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಒನ್? ಇದ್ರನ್ನ ಬೇಕಾದ್ರೆ ಫೋಟೋ ಕಳಿಸ್ತೀನಿ, ಡೋಂಟ್ ವರಿ. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಒನ್? ಕ್ರೆಡಿಟರ್ಸ್ ಅಕೌಂಟ್ ಮಾಡೋಣ್ರಿ. ಓಕೆ ಸ್ಟೂಡೆಂಟ್ಸ್, put up the next format quickly. Next format hakori bega. We are having short time, so make it fast. So next account we are doing is creditors account. Creditors are our liability. So creditors are our liability. See here, liability. How come once? ಇನ್ನೊಂದ್ಸತಿ ಕ್ಯಾಲ್ಕುಲೇಟ್ ಮಾಡಪ್ಪಿ. You calculate it once again. Closing balance 7,600 ಕೊಟ್ಟಿದಾರ? No. ಚೆಕ್ ಮಾಡಪ್ಪಿ ಇನ್ನೊಂದ್ಸತಿ, ನೀ ರಾಂಗ್ ತಗೊಂಡಿ. Okay, so let's begin this. Format is ready? Ready? Okay, see here. So we are going to start our creditors account. See one thing, debtors nag ಏನಿತ್ತಲ್ಲ ಅದರ ಅಪೋಸಿಟ್ ಇಲ್ಲ ಆಗ್ತದ್ರಿ. Okay, debtor nag ಏನ್ ಮಾಡಿದ್ವಿ, the opening balance always begins from debit side. Yes, so in creditors account it is our liability. Liability always having opening balance on creditors. Okay, so credit side nage opening balance start ಆಗ್ತದ. On the credit side only the liability begins. That means by balance brought down, opening balance. So how much is opening balance, students? So opening balance ಎಷ್ಟದ ನೋಡ್ರಿ, ಕೊಟ್ಟಿದಾರ ನೋಡ್ರಿ. opening balance 7,600. opening balance is 7,600. closing creditors they have given, we take on the opposite side later. ಅದು ಬಿಟ್ಟು ಮತ್ತೇನ್ ಕೊಟ್ಟಿದಾರ ನೋಡ್ರಿ. ಈಗ ನಾವು ಡೆಟರ್ಸ್ ಅಕೌಂಟ್ ನಾಗ ಏನೇನ್ ಇನ್ಫಾರ್ಮೇಶನ್ ತಗೊಂಡಿವಲ್ಲ ಅದನ್ನ ಬಿಟ್ಟು ಬೇರೆ ಇನ್ಫಾರ್ಮೇಶನ್ ತಗೋಬೇಕು. ಲಾಸ್ಟ್ ಐಟಮ್ ಅದ ನೋಡ್ರಿ, ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್. ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಗೆ ನಾವು ಕ್ಯಾಶ್ ಪೇ ಮಾಡಿವಿ. ಓಕೆ, ಐ ಆಮ್ ಅ ಬಿಸ್ನೆಸ್, ಐ ಆಮ್ ಪೇಯಿಂಗ್ ಕ್ಯಾಶ್ ಟು ಕ್ರೆಡಿಟರ್ಸ್. ಸೊ ವಾಟ್ ವಿಲ್ ಬಿ ದ ಎಂಟ್ರಿ? ಹೂ ಇಸ್ ದ ರಿಸೀವರ್ ಆಫ್ ಮನಿ? Creditor. Okay, so creditors account debit to cash account. Okay, so debit the receiver, creditor is receiving, and what is going out from the business? Cash is going out from the business. So creditors account debit to cash. So cash account, cash paid. How much? 1,750. ನೀವು ಇಷ್ಟೇ ಮಾಡಿ ವಿಚಾರ ಮಾಡಬೇಕು. ಬರೀ ಕ್ರೆಡಿಟರ್ಸ್ ಗೆ ಸಂಬಂಧಪಡುವಂತ ಇನ್ಫಾರ್ಮೇಶನ್ ಅಷ್ಟೇ ನೀವು ವಿಚಾರ ಮಾಡಬೇಕು. ಟರ್ನ್ ದ ಪೇಜ್ ಅಂಡ್ ಲುಕ್ ದ ಫರ್ದರ್ ಥಿಂಗ್ಸ್. ಸೊ ನೆಕ್ಸ್ಟ್ ಈಸ್ ಡಿಸ್ಕೌಂಟ್ ರಿಸೀವ್ಡ್. ಸಿ ಡಿಸ್ಕೌಂಟ್ ಅಲೌಡ್ ತಗೋಬೇಡ್ರಿ, ಕನ್ಫ್ಯೂಸ್ ಮಾಡ್ಕೊಂಡು. ಡಿಸ್ಕೌಂಟ್ ಅಲೌಡ್ ನಾವು ಹಿಂದಿನ ಅಕೌಂಟ್ ನಾಗೆ ತಗೊಂಡಿವಿ. ಡಿಸ್ಕೌಂಟ್ ರಿಸೀವ್ಡ್ ನಾವ್ ಎದಕ್ ಮಾಡ್ಕೊಂಡ್ವಿ ಅಂದ್ರೆ ಬಿಕಾಸ್ ವಿ ಆರ್ ಮೇಕಿಂಗ್ ದ ಪರ್ಚೇಸಸ್. ಸೊ ವೆನ್ ವಿ ಮೇಕ್ ಬಲ್ಕ್ ಪರ್ಚೇಸಸ್ ಅವರ್ creditor is giving the discount. Okay, so discount received. So here you have to take to discount received. So discount is our income, that is our gain actually. So discount received is 250. Namgadu gain idangri. It is our profit, one kind of profit. Okay, discount received 250. Next is acceptance given to creditors. See, bills received from debtors ittala, ಅದೇ ಪ್ರಕಾರ
ನಮ್ ಮೇಲೆ ಒಂದ್ ಸ್ವಲ್ಪ ಬಿಲ್ಸ್ ತೆಗೆದ ಕ್ರೆಡಿಟರ್ಸ್ ಅಂದ್ರೆ ನಾನು. ಸೊ ನನ್ನ ಮೇಲೆ ಬಿಲ್ ತೆಗೆದಾಗ ನಾ ಏನ್ ಮಾಡ್ತೀನಿ, ಅಕ್ಸೆಪ್ಟೆನ್ಸ್ ನಾ ಕೊಡ್ತೀನಿ. ಓಕೆ, ಸೊ ದಟ್ ಐ ಹ್ಯಾವ್ ಟು ಟೇಕ್ ಹಿಯರ್. Acceptance given is nothing but bills payable account. Acceptance given. How much it is? Acceptance given 5,870. Students, once again I am telling you, acceptance given is nothing but, see, ನನ್ನ ಕ್ರೆಡಿಟರ್ ಇದಾರಲ್ಲ ಅವ್ರ ಏನಂತಾರ, ನನ್ನ ಮೇಲೆ ನಂಬಿಕೆ ಇರುವುದಿಲ್ಲ, ಯಾಕಂದ್ರೆ ಐ ಹ್ಯಾವ್ ಮೇಡ್ ದ ಕ್ರೆಡಿಟ್ ಪರ್ಚೇಸಸ್ ಹಿಯರ್. ಓಕೆ, ಸೊ ವಾಟ್ ಮೈ ಕ್ರೆಡಿಟರ್ ವಿಲ್ ಸೇ, ಸಿ ಐ ಆಮ್ ಡ್ರಾಯಿಂಗ್ ಸಮ್ ಆಫ್ ದ ಬಿಲ್ಸ್ ಆನ್ ಯುವರ್ ನೇಮ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹೆಂಗ ನಾವು ನಮ್ ಡೆಟರ್ಸ್ ಮೇಲೆ ನಾವು ಬಿಲ್ ತೆಗಿತೀವಲ್ಲ, ಹಂಗ ಕ್ರೆಡಿಟರ್ ಇದೆ, ನನ್ನ ಕ್ರೆಡಿಟರ್ ಇದಾನಲ್ಲ, ನನಗೆ ಯಾರು ಮಾರಾಟ ಮಾಡಿದಾನಲ್ಲ ಅವ ನನ್ನ ಹೆಸರ್ಲೆ ಬಿಲ್ ತೆಗಿತಾನ್ರಿ. ಸೊ ಐ ಆಮ್ ಗಿವಿಂಗ್ ದ ಅಕ್ಸೆಪ್ಟೆನ್ಸ್, ನಾ ಎಷ್ಟ್ ಅಂತ ಹೇಳ್ತೀನಿ. ಸೊ ಎಷ್ಟು ಬಿಲ್ಸ್ ನ ಪೇ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ 5,870. ಸೊ ಯು ಹ್ಯಾವ್ ಟು ರೈಟ್ ಆನ್ ದಿಸ್ ಸೈಡ್. Okay, so creditor account debit to bills payable account. So bills I am giving the acceptance, I am giving to him. So what is going out? Bill is going out from the business. Bills payable. Next, what is there? Bad debt. Bad debt namak sambandhilla mugitu. So bills dishonored, that is also not related. Next is you have to ascertain the credit purchases. ಕ್ರೆಡಿಟ್ ಸೇಲ್ಸ್ ಅನ್ನ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಸರ್ಟೈನ್ ಮಾಡಿವಿ, ಹೌದಲ್ರಿ? ಸಿ ಇದನ್ನ ಸೊಲ್ಯೂಷನ್ ಮಾಡ್ತಿರ್ಬೇಕು, ಸುಮ್ನೆ ಕೊಡೋದಲ್ಲ. ಸೊ ನಾವು ಕ್ರೆಡಿಟ್ ಸೇಲ್ಸ್ ಅನ್ನ ಆಲ್ರೆಡಿ ಅಸರ್ಟೈನ್ ಮಾಡಿದೀವಿ, ವಿ ಹ್ಯಾವ್ ಫೈಂಡ್ ಔಟ್. ಸೊ ಹೌ ಮಚ್ ಇಸ್ ಅವರ್ ಕ್ರೆಡಿಟ್ ಸೇಲ್ಸ್. ಸೊ ನಾವು ವಿ ಆರ್ ಫೈಂಡಿಂಗ್ ಹೌ ಮಚ್ ಇಸ್ ಅವರ್ ಕ್ರೆಡಿಟ್ ಪರ್ಚೇಸಸ್. ಯಾಕ ಕ್ರೆಡಿಟ್ ಪರ್ಚೇಸ್ ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಮೇಡ್ ದ ಪರ್ಚೇಸಸ್ ಹಿಯರ್. ಎಸ್, ಸೊ ಕ್ರೆಡಿಟರ್ ಅಂದ್ರೆ ಯಾರು? ನಮಗ್ ಉದ್ರಿ ಮಾರಾಟ ಮಾಡಿದವರು. ನಾ ಯಾರ ಕಡೆ ಉದ್ರಿ ಪರ್ಚೇಸ್ ಮಾಡೀನಿ, on credit basis I have made the purchases. Okay, credit basis purchase ಮಾಡಿದೀನಿ. ಸೊ ಅವರಿಗೆ ನಾ ಏನ್ ಮಾಡ್ಬೇಕು, ದುಡ್ಡು ಕೊಡಬೇಕು. ಓಕೆ, ಸೊ now I have to ascertain how much credit purchases actually I have made. ಓಕೆ, ಕ್ರೆಡಿಟ್ ಪರ್ಚೇಸಸ್ ನಾ ಎಷ್ಟು ಮಾಡಿದೀನಿ ಅಂತ ಗೊತ್ತಿಲ್ಲ, ಅದನ್ನೀಗ ನಾ ಅಸರ್ಟೈನ್ ಮಾಡಬೇಕು. ಓಕೆ, ಸೊ now we have entered all the items. Now we have to enter only one item, that is closing balance. Just enter it. So closing balance always on the debit side. ಇಲ್ಲಿ ಅಪೋಸಿಟ್ ಸೈಡ್ ನಾವೇನ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಹೌ ಮಚ್ ಈಸ್ ದ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸ್ಟೂಡೆಂಟ್ಸ್? 9,030. This is my closing balance. Okay, so now you have to see, ನಾವು ಮತ್ತೇನು ಎಂಟರ್ ಮಾಡೋದಿಲ್ಲ ಅಂದ್ರೆ ನಾವೀಗ ಏನ್ ಮಾಡ್ಬೇಕು, ಟೋಟಲ್ ಮಾಡ್ಬೇಕು ಅಂತ ಹೇಳಿ. ಸಿ ಆಲ್ರೆಡಿ ನಾವು ಕ್ರೆಡಿಟ್ ಪರ್ಚೇಸಸ್, ವಾಟ್ ವಿಲ್ ಬಿ ದ ಎಂಟ್ರಿ ಫಾರ್ ದ ಪರ್ಚೇಸಸ್ ಮೇಡ್? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟರ್ ಅಕೌಂಟ್. ಓಕೆ, ಸೊ Vansh has made the purchases. Okay, so what will be the entry? So purchase account debit to Vansh account. Okay, ಈಗ ನಾ ಏನ್ ಮಾಡ್ತೀನಿ, ಪರ್ಚೇಸಸ್ ಇಲ್ಲಿ ತಗೋತೀನಿ, ಕ್ರೆಡಿಟ್ ಮಾಡಬೇಕು. By credit purchases. This will be my balancing figure. Balancing figure ಅಂದ್ರೆ ಗೊತ್ತಾಗ್ತದಲ್ಲ, balancing figure. So this I have to ascertain now. So just make the total. How much total? Already answers ಕೊಟ್ಟಿದ್ದಾರೆ students. Yes. So some people have already given the answer. So total is 16,900 and 9,300 is credit purchases. Fine. So 16,900 total. So how much is your credit sales? How much is there? Sorry, credit purchases ಎಷ್ಟಿದೆ ಅಂದ್ರೆ 9,300. Credit purchases is 9,300. I returned here. Credit purchases is 9,300. Okay. You got to know how to find out this. See students, ಯಾವ ಕಡೆ ಬ್ಯಾಲೆನ್ಸ್ ಜಾಸ್ತಿ ಇರ್ತದಲ್ಲ ಅದನ್ನ ನಾವು ಈಕ್ವಲ್ ಟೋಟಲ್ ಒಳಗೆ ಹಾಕಬೇಕು. So on which side we are getting higher balance, that will be our total. So debit side is having more amount. So my total is how much? 16,900. So 16,900 is the total
and if I deduct this item, I am getting here 9,300. 9,300 is my credit purchases. I hope you people have understood this, how to do the solution. Artha agligataddri? People are understanding how to prepare these accounts. Say something. Hand raise option ಮಾಡಿ ಹೇಳ್ರಿ. Chat box na ಹಾಕ್ರಿ. Anything is okay. So there is no any problem in understanding. No, right? You can try some of the other items. So some of the other problems also you people can try it. See, non-commerce students, I hope you people are also understanding this one. Isn't it? Yes. So ನೀವೇನ್ ಮಾಡ್ಬೇಕು ನೆಕ್ಸ್ಟ್ ಈಗ ಅಂತಂದ್ರ ಇದೇ ಪ್ರಕಾರ ಬೇರೆ ಪ್ರಾಬ್ಲಮ್ಸ್ ಇದಾವ, ಅದನ್ನ ಯಾವ್ದಾರು ಟ್ರೈ ಮಾಡ್ರಿ. ಓಕೆ, ಯು ಟ್ರೈ ಸಮ್ ಆಫ್ ದ ಪ್ರಾಬ್ಲಮ್ಸ್. ಒಂದು ಐ ಆಮ್ ಟೆಲಿಂಗ್ ಯು, ಬಟ್ ನೀವು ಒಂದ್ ಸ್ವಲ್ಪ ನೀವಾಗೆ ಸೊಲ್ಯೂಷನ್ ಮಾಡಿದ್ರೆ ಇನ್ನ ಈಸಿ ಆಗ್ತದ್ರಿ. ಸೊ ಯು ಜಸ್ಟ್ ಟ್ರೈ ಬೈ ಯುವರ್ ಸೆಲ್ಫ್. ಸೊ ದೇರ್ ಆರ್ ವೇರಿಯಸ್ ಪ್ರಾಬ್ಲಮ್ ಇಸ್ ದೇರ್. ಎಸ್, there are various problems you can find in the book. So just prepare some of the accounts and ಇನ್ನೊಂದೆರಡು accounts ನೋಡಿ ನಾವು 15 marks problems ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಸೊ ಇನ್ನೊಂದೆರಡು ಕ್ಲಾಸ್ ಅದಾದ್ಮೇಲೆ ಬಿಗ್ ಪ್ರಾಬ್ಲಮ್ಸ್ ಮಾಡೋಣ. These are important for 5 marks. I'm telling you once again, these problems are important for 5 marks and one problem is definitely fixed. 5 marks ಗೆ ಒಂದು ಫಿಕ್ಸ್ ಪ್ರಾಬ್ಲಮ್ ರೀ. ಓಕೆ, 5 marks ಗೆ ಒಂದು ಡೆಫಿನೆಟ್ ಹಾಕ್ತಾರ. And 15 marks nagantu idella process ನೀವು ಮಾಡಲೇಬೇಕು. That we will see when I will take that part. Okay, so shall we wind up now? Any doubts is there? Any doubt you are having, students? No, right? Okay, ನೀವೆಲ್ಲ already na reply ಮಾಡಿರಿ ನೋಡಿನಿ. Okay, thank you. Fine, no problem. Very good, nice. So thank you.